ಓಕೆ, ಎಲ್ಲ ಅಪ್ಪ ಅಮ್ಮಂದಿರಿಗೆ ನಮಸ್ತೆ. ನಾನು ದಾವಣಗೆರೆ ಸರಾಕೆರೆ ಸೆಂಟ್ರಿಂದ ಮಾತಾಡ್ತಿರೋದು. ಸೊ ಅಪ್ಪ ಬಂದ್ಬಿಟ್ಟು 20 ದಿನದಿಂದ ಸರಾಕೆರೆ ಥೆರಪಿಗೆ ಬರ್ತಾ ಇದ್ದಾರೆ. 25 ದಿನದಿಂದ ಸರಾಕೆರೆ ಥೆರಪಿಗೆ ಬರ್ತಾ ಇದ್ದಾರೆ. ಅವರಿಗೆ ಮೊಣಕಾಲು ನೋವಿತ್ತು 10 ವರ್ಷದಿಂದ. ಸರಾಕೆರೆಗೆ ಬಂದು 26 ದಿನದಲ್ಲಿ ಅವ್ರಿಗೆ ಬೆಸ್ಟಾಗಿ ರಿಸಲ್ಟ್ ಬಂದಿದೆ. ಏನೆಲ್ಲ ಗುಣ ಆಗಿದೆ ಅಂತ ಹೇಳ್ತಾರೆ, ಅವ್ರನ್ನ ಮಾತಾಡ್ಸೋಣ. ಅಪ್ಪ ನಮಸ್ತೆ. ನಮ್ಮ ಹೆಸರು ಶ್ರೀ ಎಚ್ ದಾಸಪ್ಪ. ಹಾಂ, ಎಲ್ಲಿಂದ ಬರ್ತಿದ್ದೀರಪ್ಪ? ನಾವು ಸರಸ್ವತಿ ಬಡಾವಣೆ ದಾವಣಗೆರೆಯಿಂದ ಬರ್ತಿದ್ವಿ. ಏನು ಪ್ರಾಬ್ಲಮ್ ಇತ್ತಪ್ಪ? ನಂದು ಬಲಗಾಲು ಮೊಣಕಾಲು ನೋವಿತ್ತು. ಮೊಣಕಾಲು ನೋವು ಪ್ರತಿದಿನ ಕುತ್ಕೊಂಡ್ರೆ ಎದ್ದೇಳೋದು ಕಷ್ಟ ಆಗೋದು. ಓಡಾಡ್ಬೇಕಾದ್ರೂ ಒಂದು ಸ್ವಲ್ಪ ತ್ರಾಸ ಆಗೋದು ನನಗೆ. 10 ವರ್ಷದಿಂದ ಪ್ರಾಬ್ಲಮ್ ಇತ್ತು. 10 ವರ್ಷದಿಂದ ಪ್ರಾಬ್ಲಮ್ ಇತ್ತು. ಹೌದು. ಮುಂಚೆ ಬೇರೆ ಕಡೆ ಎಲ್ಲ ತೋರಿಸಿದ್ದೀರಾ? ಬೇರೆ ಕಡೆ ಎಲ್ಲ ಆರ್ಥೋಪೆಡಿಕ್ಕಿಗೆಲ್ಲ ತೋರಿಸಿದಮ್ಮ. ಟ್ಯಾಬ್ಲೆಟ್ಸ್ ನುಂಗಿದಾಗ ಒಂದು ಸ್ವಲ್ಪ ಗುಣ ಆಗೋದು, ಆಮೇಲೆ ಮತ್ತೆ ಯಥ ಪ್ರಕಾರ ಇರೋದು. ಅದಕ್ಕೋಸ್ಕರ ನಾನು ಇಲ್ಲಿ ಯಾರೋ ನಮ್ಮ ಫ್ರೆಂಡು ರಾಮಚಂದ್ರಯ್ಯ ಅಂತೇಳಿ ಇದಕ್ಕೆ ಪ್ರಾಬ್ಲಮ್ಗೆ ಎಷ್ಟು ಖರ್ಚು ಮಾಡಿದ್ರಿ? ನಾನು ಪ್ರಾಬ್ಲಮಿಗೆ ಹೆಚ್ಚು ಕಡಿಮೆ ಒಂದು 45-50 ಸಾವಿರ ಮಾಡಿದ್ದೀನಿ. ಖರ್ಚು ಮಾಡಿದ್ದೀರಾ, ಬಟ್ ಎಲ್ಲೂ ನಿಮಗೆ ರಿಸಲ್ಟ್ ಗುಣ ಆಗಿಲ್ಲ. ಸರಾಕೆರೆಗೆ ಬಂದು ಎಷ್ಟು ದಿನಕ್ಕೆ ರಿಸಲ್ಟ್ ಸಿಕ್ಕಿದೆ ನಮಗೆ? ಸರಾಕೆರೆಗೆ ಬಂದು 25 ದಿನ ಆಯಿತು. 25 ದಿನದಾಗ ನಮಗೆ 40% ರಿಸಲ್ಟ್ ಬಂದಿದೆ, ಚೆನ್ನಾಗಿ ಆಗ್ತಿದೆ. ಚೆನ್ನಾಗಾಗಿದೆ. ಅಪ್ಪ ಮುಂಚೆ ನೀವು ಮೆಡಿಸಿನ್ನ ತಗೊಂಡಿದ್ದೀರಾ? ಮೆಡಿಸಿನ್ ತಗೊಳ್ಳುವಾಗ ನಿಮ್ಮ ಪ್ರಾಬ್ಲಮ್ ಹೆಂಗಿತ್ತಪ್ಪ? ಮೆಡಿಸಿನ್ ತೊಗೊಳುವಾಗ ಇದು ಆರ್ಥೋಪೆಡಿಕ್ ಡಾಕ್ಟ್ರು ನೋವಿನ ಗುಳಿಗೆ ಇದು ಮಾಡಿದರೆ ಮತ್ತೆ ನೋವಿನ ಗುಳಿಗೆ ತೊಗೊಂಡ್ಬೇಕು. ತಿರುಗಿ ಬೆಳಗ್ಗೆನೇ ಗ್ಯಾಸ್ಟ್ರಿಕ್ ಆಗೋದು. ಗ್ಯಾಸ್ಟ್ರಿಕ್ ಗುಳಿಗೆ ನುಂಗಿದ್ರು ಸಹ ಹೊಟ್ಟೆ ಎಲ್ಲ ಗ್ಯಾಸ್ಟ್ರಿಕ್ ಆಗೋದು, ಏನೋ ಹಿಡ್ಕೊಂಡಂಗೆ ಆಗೋದು, ಬೆನ್ನು ನೋವು ಬರೋದು. ಆವಾಗ ಹೋದರೆ ಆಸ್ಪತ್ರೆಗೆ ಮತ್ತೆ ಅದಕ್ಕೆ ಗ್ಯಾಸ್ಟ್ರಿಕ್ಕಿನ ಗುಳಿಗೆ ತಗೊಂಬರ್ತಿದ್ವಿ. ಈಗ ಮೆಡಿಸಿನ್ ಇಂದ ನಿಮ್ಗೆ ಬೇರೆ ಬೇರೆ ಸೈಡ್ ಪ್ರಾಬ್ಲಮ್ ಆಗ್ತಿತ್ತು. ಬಟ್ ಸರಾಕೆರೆಗೆ ಬಂದ್ಮೇಲೆ ನಿಮ್ಗೆ ಏನಾದರೂ ಮೆಡಿಸಿನ್ ಕೊಟ್ಟಿದ್ದಾರಾ? ಏನು ಮೆಡಿಸಿನ್ ಇಲ್ಲ. ಸರಾಕೆರೆಯಲ್ಲಿ ನೀವು ಬರೀ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀರಾ? ಯಾವ ಮೆಡಿಸಿನ್ ತಗೊಂಡಿಲ್ಲ, ಇಂಜೆಕ್ಷನ್ ಇಲ್ಲ, ಏನಿಲ್ಲ. ಇವಾಗ ಬಂದ್ಬಿಟ್ಟು ನ್ಯಾಚುರಲ್ ಟ್ರೀಟ್ಮೆಂಟ್ ಅಲ್ಲಿ ಗುಣ ಆಗ್ತಾ ಇದ್ದೀರಾ. ಎಲ್ಲರಿಗೂ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ತುಂಬಾ ಮೆಡಿಸಿನ್ ಮೇಲೆ ಡಿಪೆಂಡ್ ಆಗ್ತಾರೆ ತುಂಬಾ ಜನ. ನೀವು ಮೆಡಿಸಿನ್ ಸೈಡ್ ಎಫೆಕ್ಟ್ ತಗೊಂಡಿದ್ದೀರಾ? ಅದರ ಮೆಡಿಸಿನ್ ತಗೊಳ್ಳೋರಿಗೆ ಏನಂತ ಹೇಳ್ತೀರಾ? ಮೆಡಿಸಿನ್ ತೊಗೊಳೋರಿಗೆ ಇವಾಗ ತಾತ್ಕಾಲಿಕವಾಗಿ ಮೆಡಿಸಿನ್ ತೊಗೊಂಡಾಗ ಗುಣ ಆಗುತ್ತೆ. ಗುಣ ಆಗುತ್ತೆ ಅಂತ ಅಷ್ಟೇ ಇದು ಮಾಡಿದ್ರೆ ಸೈಡ್ ಎಫೆಕ್ಟ್ಸು ಭಾಳ ಇರುತ್ತೆ. ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ. ಕಿಡ್ನಿ ಇದೇನು ಹಳ್ಳೆ ಪಕ್ಕೆ ಅಂತಾರಲ್ಲ, ಪಕ್ಕೆ ಎಲ್ಲ ನೋವು ಬರುತ್ತೆ, ಗ್ಯಾಸ್ಟ್ರಿಕ್ ಆಗುತ್ತೆ ಕೆಲವ್ರಿಗೆ ಏನೋ ಒಂಥರ ಸೈಡ್ ಎಫೆಕ್ಟ್ಗಳು ಒಂದು ಸ್ವಲ್ಪ ದಿನ ಆದಮೇಲೆ ಗೊತ್ತಾಗುತ್ತೆ. ಕೆಲವ್ರಿಗೆ ರೀಸೆಂಟಾಗಿ ಬೇಗನೆ ಗೊತ್ತಾಗುತ್ತೆ. ಆವಾಗಲೇ ನಾವು ತಿಳ್ಕೊಬೇಕು, ಈ ಗುಳಿಗೆ ನುಂಗೋದ್ರಿಂದ ಸೈಡ್ ಎಫೆಕ್ಟ್ ಎಂಥ ಗುಳಿಗೆ ಒಳ್ಳೆ ಗುಳಿಗೆ ಅಂದ್ರೂ ಸೈಡ್ ಎಫೆಕ್ಟ್ ಅದೇ ಆಗುತ್ತೆ. ಬಟ್ ಇವಾಗ ಸರಾಕೆರೆ ನಿಮ್ಗೆ ಯಾವುದೇ ಮೆಡಿಸಿನ್ ಇದೆ ಗುಣ ಮಾಡ್ತಾ ಇದ್ದೀವಿ. ಹೌದಮ್ಮ. ಸರಾಕೆರೆ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಪ್ಪ? ನಾವು ಸರಾಕೆರೆಗೆ ಹೇಳೋದಂದರೆ ಈ ಒಂದು ಫ್ರೀ ಸರಾಕೆರೆನಿಂದ ಜನಗಳು, ಬಡ ಜನಗಳಿಗೆ, ಅವರಿಗೆಲ್ಲ ಇವಾಗ ದುಡ್ಡು ಕಾಸು ಇಲ್ಲ ಅಂಥವ್ರಿಗೆ ಭಾರಿ ಒಳ್ಳೆ ಬೆನಿಫಿಟ್ ಐತೆ. ಇದನ್ನು ನಾವು ಇನ್ನೊಬ್ಬರಿಗೆ 4 ಜನಕ್ಕೆ ತಿಳಿಸಿ ಅವರಿಗೂ ಒಂದು ಸ್ವಲ್ಪ ಆರೋಗ್ಯ ವೃದ್ಧಿ ಮಾಡೋದ್ರಿಂದ, ಇಡೀ ಫ್ಯಾಮಿಲಿಗೆ ಒಂದು ಆರೋಗ್ಯ ಕೊಡೋದ್ರಿಂದ ನಾವು ಗುಣ ಆಗಿದ್ದಲ್ಲದೆ ಬೇರೆಯವ್ರಿಗೂ ನಾವು ಡೈರೆಕ್ಟಾಗಿ ಹೆಲ್ಪ್ ಮಾಡಿದಂಗೆ ಆಗುತ್ತೆ. ನೀವು ಹೊರಗಡೆ ಬಂದು ಅಷ್ಟು ಖರ್ಚು ಮಾಡಿದ್ದೀರಾ, ಸರಾಕೆರೆಗೆ ಬಂದಮೇಲೆ ಎಷ್ಟು ಖರ್ಚು ಮಾಡಿದ್ದೀರಾ? ಏನು 1 ರೂಪಾಯಿನೂ ಖರ್ಚು ಇಲ್ಲಮ್ಮ. 1 ರೂಪಾಯಿನೂ ಖರ್ಚು ಮಾಡಿಲ್ಲ ನಾವು. ಫ್ರೀಯಾಗಿಯೇ ಥೆರಪಿ ತೊಗೊಳ್ತಾ ಇದ್ದೀರಾ? ಹೌದಮ್ಮ. ಇವತ್ತು ಈ ಥೆರಪಿ ಮಾಡ್ತಾ ಇದ್ದೀರಲ್ವ, ಜೆಡ್ ಚೇರ್ ಥೆರಪಿ, ಇದು ಹೇಗಿದೆಪ್ಪ? ಇದು ಭಾಳ ಚೆನ್ನಾಗಿದೆಮ್ಮ. ಬೆನ್ನೋವಿಗೆ ಮತ್ತು ಏನಾದರೂ ಅಕಸ್ಮಾತ್ ನರ ನಾಡಿಗಳು ಏನೇನೋ ಗಡ್ಡೆ ಇದ್ದು ಮತ್ತು ಏನೇನೋ ಸ್ಟ್ರಕ್ ಆಗಿದ್ದರೆ ಅದೆಲ್ಲ ಸರಿಪಡಿಸುತ್ತೆ ಇದು ಚೇರ್ ಥೆರಪಿ. ಸರಾಕೆರೆಗೆ ಬಂದವ್ರಿಗೆ ಮೆಡಿಸಿನ್ ಆಪರ್ಚುನಿಟಿ ಎಲ್ಲ ಪ್ರಾಬ್ಲಮ್ ಗುಣ ಆಗುತ್ತಮ್ಮ. ಸ್ವಲ್ಪ ಹೊಸದಾಗಿ ಬರೋರಿಗೆಲ್ಲ ಏನು ಹೇಳ್ತೀರಾ? ಹೊಸ್ದಾಗಿ ಬರೋರಿಗೆಲ್ಲ ಇದು ಗುಡ್ ಹೆಲ್ತ್ ಸೆಂಟ್ರ್ ಅಂತ ಹೇಳ್ಬೋದು. ಯಾಕಪ್ಪ ಅಂದರೆ ಸರಾಕೆರೆ ಅನ್ನೋದು ಕೆಲವರು ಜನಗಳಿಗೆ ಇರುತ್ತೆ, ಕೆಲವರು ಜಾಸ್ತಿ ಅಡ್ವರ್ಟೈಸ್ಮೆಂಟ್ಸ್ ಇಲ್ಲ. ಹಂಗಾಗಿ ನಾವು ಅಕ್ಕಪಕ್ಕದವರಿಗೆ ತಿಳಿಸಿ ಹೇಳೋದ್ರಿಂದ ಪಾಂಪ್ಲೆಟ್ಸು ಕೊಡ್ತೀರಿ ನೀವು. ಆದರೂ ಕೊಟ್ಟರು ಅವರಿಗೆ ಸುಮ್ಮನೆ ಪಾಂಪ್ಲೆಟ್ಸ್ ಕೊಟ್ಟು ಸುಮ್ಮನೆ ಆದರೆ ಸರಿಯಾಗಲ್ಲ. ನಾವು ಅವರಿಗೆ ಒಂದು ಸ್ವಲ್ಪ ಹೇಳ್ಬೇಕು, ನಾವು ಈ ಥರ ಹೋಗಿದ್ವಿ, ನಮಗೆ ಈ ಥರ ಎಲ್ಲ ಚೆನ್ನಾಗಾಯಿತು ಅದರಿಂದ ಅಂತ ನಾವು ಅನುಭವಪಟ್ಟು ಅದನ್ನು ಟ್ರೀಟ್ಮೆಂಟ್ ತಗೊಂಡು ಹೇಳಿದರೆ ಒಂದು ಸ್ವಲ್ಪ ಜನ ತಿಳ್ಕೊತಾರೆ. ಹೌದಲ್ಲ, ನಾನು ಹೋಗ್ಬೇಕಲ್ಲ ಅನ್ನೋ ಮನಸ್ಥಿತಿ ಬಂದು ಬರ್ತಾರೆ. ಬರೀ ಪಾಂಪ್ಲೆಟ್ಸ್ ಹಂಚಿದ್ರೆ ತಾನೇ ಬರೋದಿಲ್ಲ. ನಾವು ಅಲ್ಲಿ ಬಂದಂಥ ಸವಲತ್ತುಗಳು, ಇಲ್ಲಿ ಬಂದಂಥ ನಮ್ಮ ನೋವು ನಿವಾರಣೆ ಆಗಿರೋಂಥದ್ದು ನಾವು ಬೆನಿಫಿಟ್ ಹೆಲ್ತ್ ಬೆನಿಫಿಟ್ ತೊಗೊಂಡಿರ್ತೀವಲ್ಲ, ತಿಳಿಸ್ಕೊಡ್ಬೇಕು ಅವ್ರಿಗೆ. ತಿಳಿಸ್ಕೊಟ್ರೆ ಆಟೋಮೆಟಿಕ್ಕಾಗಿ ಅವರು ಮನಸ್ಸು ಮಾಡ್ತಾರೆ ಬರೋಕ್ಕೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ ಯು. ಆಯ್ತು.